ಯಾವುದೋ ಒಂದು ಕಾರಣಕ್ಕೆ ಒಂದು ಸೆಟಲ್ ಒಂದು ಹುಡುಗ ಯಾರ್ದೋ ಮೇಲೆ ಕೋಪಕ್ಕೆ ಕೈನ ಕುಯ್ಕೊಂಡ. ಅಂದರೆ ಕೋಪಕ್ಕೆ ಮಾಡ್ಕೋತೀವಲ್ಲ ಆ ಥರ ಮಾಡ್ಕೊಂಡಾಗ ಹೋಗಿ ಅವ್ನ ಮುಂದೆ ಹಿಂಗೆ ಫೇಸ್ ಟು ಫೇಸ್ ನಿಂತು ಅವನ ಜೊತೆನಲ್ಲಿ ಜಗಳ ಮಾಡಿದ್ಲು, ಬೈದಿದ್ಲು, ದಂಡಿಸಿದ್ಲು ಆ ಹುಡುಗನ್ನ. ನೀನು ಮಾಡ್ತಿರೋದು ತಪ್ಪು, ನೀನು ಮಾಡ್ಕೊಳ್ಳೋದು ನಿನ್ನ ಬ್ಲಡ್ ಆಚೆ ಬರುತ್ತೆ, ನಿನಗೆ ಸ್ಕಿನ್ ಹಾಳಾಗತ್ತೆ, ನಿನ್ನ ಹೆಲ್ತ್ ಇಶ್ಯೂ ಆಗುತ್ತೆ. ಯಾರೋ ಮಾಡಿದ ಇದಕ್ಕೆ ಸಿಟ್ಟನ್ನ ನೀನು ಹಿಂಗೆ ತೋರಿಸ್ಕೊಳ್ಳೋದು, ನಿನ್ನ ಮೇಲೆ ನೀನು ತೋರಿಸ್ಕೊಳ್ಳೋದು ತಪ್ಪು. ನಮ್ಮನ್ನು ನಾವು ಅಷ್ಟು ಜೋಪಾನವಾಗಿ ಕಾಪಾಡ್ಕೊಳ್ಬೇಕು. ಯಾರ್ದೋ ಮೇಲಿನ ಸಿಟ್ಟಿಗೆ ನಾವು ಹಿಂಗೆ ಮಾಡ್ಕೊಳ್ಳೋದು ತಪ್ಪಾಗತ್ತೆ ಅಂತ. ಸೊ ಒಂದು ಕುಯ್ಕೊಂಡು ಬಂದಿದ್ದ ರಕ್ತಕ್ಕೆ ಆ ಹುಡುಗಿ ಅಷ್ಟು ದಂಡಿಸಿರೋದನ್ನ ವಿಟ್ನೆಸ್ ಮಾಡಿದ್ದೀವಿ ನಾವು. ಸೊ ಹಂಗಿರೋಂಥ ಒಂದು ಹುಡುಗಿ ಸೂಸೈಡು ಅಂತಂದ್ರೆ ಅದು ಇನ್ನೂ ನಂಬಕ್ಕೆ ಆಗ್ತಿಲ್ಲ ಸರ್. ಅಲ್ಲಿ ಏನು ನಿಗೂಢತೆ ಇದೆ ಅನ್ನೋದು ಇನ್ನೂ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಬಟ್ ಶಿ ಯೂಸ್ ಟು ಅಪೋಸ್ ಸೂಸೈಡಲ್ ಕಾನ್ಸೆಪ್ಟ್ ಏನಿದೆ ಅದನ್ನು ಅಪೋಸ್ ಮಾಡ್ತಿತ್ತು ಆ ಹುಡುಗಿ. ಈಗ ಯಾರ್ದೋ ಹಿಂಗಾಯ್ತು ಅಂತ ನಾವು ಕೇಳ್ಪಟ್ಟಾಗ ಇವರು ಯಾಕೆ ಬದುಕ್ಬಿಟ್ಟು ಯಾಕೆ ಪ್ರೂವ್ ಮಾಡ್ಕೊಳಕ್ಕಾಗೋದಿಲ್ಲ, ನಮ್ಮ ಜೀವನ ನಾವು ಯಾಕೆ ತೆಕ್ಕೋಬೇಕು, ನಮ್ಮನ್ನು ನೆಚ್ಕೊಂಡಿರ್ತಾರೆ, ಅವ್ರಿಗೆ ನಾವು ನೋವು ಕೊಟ್ಬಿಟ್ಟು ಹೋಗ್ತೀವಲ್ಲ ಹೀಗೆಲ್ಲ ಮಾಡ್ಕೊಂಡ್ರೆ ತುಂಬ ತಪ್ಪು ಅದು ಅಂತ. ಆ ಸತ್ತಂತ ಸೂಸೈಡ್ ಮಾಡ್ಕೊಂಡಂಥ ವ್ಯಕ್ತಿಗಳ ಬಗ್ಗೆ ಅವಳಿಗೆ ಸಿಟ್ಟು ಬರ್ತಿತ್ತು, ಕೋಪ ಬರ್ತಿತ್ತು, ಅನುಕಂಪ ಬರ್ತಿರ್ಲಿಲ್ಲ, ಅಯ್ಯೋ ಪಾಪ ಅನ್ನೋದು ಬರ್ತಿರ್ಲಿಲ್ಲ. ತುಂಬ ಸಿಟ್ಟು ಕೋಪ ಇರ್ತಿತ್ತು, ತಪ್ಪು ಇವ್ರು ಮಾಡೋದು ಅಂತ. ಆ ಕಾನ್ಸೆಪ್ಟ್ಗೆ, ಸೂಸೈಡಲ್ ಕಾನ್ಸೆಪ್ಟ್ಗೆ ಅಷ್ಟು ಒಂದು ಒಪಿನಿಯನ್ ಇದ್ದಂಥ ಹುಡುಗಿ ಇವತ್ತು ತಾನೇ ಸ್ವತಃ ಅದನ್ನು ಪ್ರಯೋಗ ಮಾಡ್ಕೊಂಡಿದ್ದಾಳೆ ಅಂತಂದರೆ ಅದು ಇನ್ನೂ ಕ್ವೆಶನ್ ಮಾರ್ಕ್ ಆಗೇ ಉಳ್ಕೊಂಡಿದೆ ಸರ್ ಅದು.